ಇವತ್ತು ನಾನು ನಿಮಗೇನು ಹೇಳೋದಿದ್ದೀನಿ ಅದನ್ನು ಕಿವಿ ಬಿಟ್ಟು ಕೇಳಿ. ಇದು ಒಂದು ಹಳೆ ವರ್ಷದ ಕತೆ, ಸುಮಾರು 20 ವರ್ಷದ ಕತೆ. ಇಬ್ಬರು ದೋಸ್ತದ ಜೊತೆ ಒಬ್ಬನ ಸ್ವಾಮಿ, ಕರಪ್ಟ್ ಸ್ವಾಮಿ ಅನ್ಬೋದು, ಅವ ಹೆಂಗೆ ಬರ್ತಾವ ಮಾಡ್ತಾನೆ ಅಂದರೆ ಅವ ಹೆಂಗೆ ಅವ್ರ ಜೊತೆ ಕರಪ್ಟ್ ಮಾಡ್ತಾನೆ ಇದನ್ನು ನೋಡಿ. ಇದು ಒಂದು ಕತೆ ಬೆಲ್ಗಾಮ್ದು, ಬೆಲ್ಗಾಮ್ ಕರ್ನಾಟಕ. ಇದು ಕತೆ ಶುರು ಆಕೈತೆ. ಇದು ಯಾವುದೋ ಮಜಾಕದ ಕತೆ ಅಲ್ಲ, ಇದನ್ನು ನೋಡಿ ಎಚ್ಚರಿಕೆಲಿತ್ರ ಇರ್ರಿ. ನೋಡಿ, ಕತೆ ಶುರುವಾಗಿದೆ. ಏನು ಎಲ್ಲಿ ಭೇಟಿಯಾಗಿಲ್ಲ? ಭೇಟಿಯಾಗಿಲ್ಲಪ್ಪ. ನಾವು ಮನೆ ಆರಾಮದಾರ ಎಲ್ಲರೂ? ಆರಾಮದಾರ. ಮತ್ತು ನಿಮ್ಮ ಕಡೆ? ನಮ್ಮ ಕಡೆನೂ ಆರಾಮದಾರಲ್ಲ. ಇನ್ನೂ ಇಲ್ಲ. ನಮ್ಮ ನೋಡಿ ನಾ ಬೆಳಗಾವಿಂದ ಬನ್ನಿ. ಈಗ ಹೆಂಗೆ ಏನಿಲ್ಲ. ಏನಿಲ್ಲ. ಇಲ್ಲಾದ್ರು ಬಂದಿದ್ದೀನಿ. ನಾನು ಇನ್ನೂ ಇವತ್ತು ಸ್ವಲ್ಪ ಕೆಲ್ಸಕ್ಕೆ ಹೊಂಟಿದ್ನಿ. ಮತ್ತು ಏನಾಯ್ತು? ಏನಾಯ್ತು ಹಸಿ? ಏನಾಯ್ತು? ನೀರು ಏನಾಯ್ತು? ಏನಾಯ್ತು? ಸಣ್ಣದಾಗಿಂದ ಒಂದು ಕಾಯಿಲೆ ಐತಿ. ಅದ ಎಷ್ಟು ಗುಣ ಪಡಿಸ್ಕೊಳಕ ಅವತ್ತು. ಏನು ಅಂಥ ಕಾಯಿಲೆ? ಹೇಳು. ಯಾರು ಅದ ಸಣ್ಣದಾಗಿಂದ ಒಂದು ಕಾಯಿಲೆ ಇತ್ತು. ಅದನ್ನ ಎಂಥ ಕಾಯಿಲೆ? ಲಕ್ವ. ಲಕ್ವಾನ ಅದೆಂಥದ್ದು? ಅದು ನನಗೂ ಗೊತ್ತಿಲ್ಲ. ನಂಗೆ ಭಾಳ ಇದು ಸಾಯ್ಬೇಡ. ನನಗೊಬ್ಬನ ಸ್ವಾಮೀಜಿ ಗೊತ್ತಿದ್ದಾನೆ, ಅವನ ಹತ್ರ ನೀನು ಕರ್ಕೊಂಡು ಹೋಗ್ತೀನಿ. ನೀನು ಹೆದರಬೇಡ. ನಡಿ, ಆ ಸ್ವಾಮೀಜಿ ಹತ್ತೆಲ್ಲ ಹೋಗೋಣ. ಮನೇಲಿ ಹೇಳಿ ಬಂದಿದ್ದಲ್ವಾ? ಹಾಂ, ನಾಳೆನೇ ಹೋಗೋಣ. ಹಾಂ, ಇವತ್ತ ನೀನು ಆರಾಮ್ ತಗೋ. ಹಾಂ, ಈಗ ಇವರಿಬ್ರು ದೋಸ್ತಗಳು ಆ ದುಷ್ಟ ಸ್ವಾಮಿ ಕಡೆ ಹೋಗಿದ್ದಾರೆ. ಇದು ಬೆಳಗಾಮದ ಚಿಕ್ಕ ಕತೆ ಭಾಳ ದೊಡ್ಡದಾಗೋದಿದೆ. ಆ ಹುಡುಗಗೆ ಪಾಪ ಲಕ್ವ ಅನ್ನೋದು ಒಂದು ರೋಗ ಇತ್ತು. ಆದರೆ ಅವ ಉಳಿತಾನೇನೋ ಅದು ಗೊತ್ತಿದ್ದಿಲ್ಲ. ಆ ದುಷ್ಟ ಸ್ವಾಮಿ ಕಡೆ ಎಲ್ಲರಿಗೂ ಅನ್ನಿಸ್ತಿತ್ತು ಅವ ಕರಪ್ಟ್ ಅದಾನೆ, ದುಷ್ಟ ಅದಾನೆ. ಅವನ ಕಡೆ ಯಾರು ಹೋಗಿದ್ದವ್ರು ಉಳಿದಿಲ್ಲ. ಅದಕ್ಕೆ ಈಗ ನೋಡೋಣ ಬಾ. ಈಗ ನಾವು ನೋಡೋಣ ನಾಳೆಗೆ ಏನಾಕೆ. ಸ್ವಾಮೀಜಿ, ಸ್ವಾಮೀಜಿ.